ಕಬ್ಬಿನ ಹಾಲು ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ರಸಭರಿತ ಕಬ್ಬನ್ನ ಹಿಂಡಿ ಅದರ ತಾಜಾ ರಸವನ್ನ ಹೀರುವುದೆಂದ್ರೆ ಮಕ್ಕಳಿಂದ ಹಿಡಿದು ಹಿರಿಯವರವರೆಗೆ ಸಂತಸವೇ. ಆಧುನಿಕ ಕಾಲದಲ್ಲಿ ಕಬ್ಬಿನ ರಸ ತೆಗೆಯಲು ಮೋಟಾರು ಚಾಲಿತ ಯಂತ್ರಗಳನ್ನು ಬಳಸ್ತಾರೆ. ಆದರೆ ಕೋಣಗಳನ್ನು ಬಳಸಿ ಆಲೆಮನೆ ರೀತಿಯಲ್ಲಿ ತಯಾರಿಸಿದ ಕಬ್ಬಿನ ಜ್ಯೂಸನ್ನ ಎಂದಾದರೂ ಕುಡಿದಿದ್ದೀರಾ? ಉಡುಪಿಯ ಉಚ್ಚಿಲ ದಸರಾದಲ್ಲಿ ಆಲೆಮನೆ ಕಬ್ಬು ಜ್ಯೂಸ್ ಇದೀಗ ಜನರ ಆಕರ್ಷಣೆಯಾಗಿದೆ. ತೀರ್ಥಹಳ್ಳಿಯ ಶಿವನಾಗ ಆಲೆಮನೆಯವರು ತಾಜಾ ಕಬ್ಬಿನ ಹಾಲು ನೀಡುತ್ತಿದ್ದು, ಉಚ್ಚಿಲ ದಸರಾಗೆ ಬಂದ ಭಕ್ತರು ಸಾವಯವ ರೀತಿಯ ಜ್ಯೂಸ್ ಕುಡಿದು ಸಂತಸ ಪಡ್ತಿದ್ದಾರೆ. ನಮ್ಮ ಹೆಸರು ಶರತ್ ಅಂತ ಹೇಳಿ. ನಮ್ಮ ಅಪ್ಪರು ಒಂದು 35 ವರ್ಷದಿಂದ ಮಾಡ್ತಿದ್ದಾರೆ. ತಂದೆಯವರು ಮೀನಾಕ್ಷಯ್ಯ ಅಂತ ಹೇಳಿ. ಆಮೇಲೆ ನನ್ನ ಫ್ರೆಂಡ್ ಚಂದ್ರಣ್ಣ ಅಂತ ಒಬ್ರು, ಆಮೇಲೆ ಅವರು ಮಾಡ್ತಿದ್ದಾರೆ. ಆಮೇಲೆ ಅವರು ನಾನು ಒಟ್ಟಾಗಿ ಇಲ್ಲಿ ಮಾಡ್ತಾ ಇರೋದು. ನಮ್ದು ಊರು ತೀರ್ಥಹಳ್ಳಿ ಹತ್ರ ಆರ್ಗ ಅಂತ ಹೇಳಿ. ಆರ್ಗದಿಂದ ಮುಂದೆ ಕಡೆಗದ್ದೆ ಅಂತ ಹೇಳಿ, ಕಡೆಗದ್ದೆ ಬಂದಿ ಅಂತ ಹೇಳಿ. ಆಲೆಮನೆ ಇದೆ ಸರ್. ಈಗ ಮಿಷನ್ ಎಲ್ಲ ಬಂದಿದೆ, ಮಿಷನ್ ಮಾಡ್ತಾ ಇದೀವಿ. ಈಗ ನ್ಯಾಚುರಲ್ ತೋರ್ಸಕ್ಕಾಗಿ ಇದನ್ನ ಇಟ್ಕೊಂಡಿದ್ದೀವಿ ಸರ್. ನಾವು ಮನೇಲಿ ತರ ಇದೇ ತರ ಮಾಡ್ತೀವಿ ಸರ್. ಬೆಲ್ಲ ಎಲ್ಲ ಮಾಡ್ತೇವೆ, ಜೋನಿ ಬೆಲ್ಲ. ಬೆಲ್ಲ ಮಾಡ್ತೀವಿ ಸರ್. ಬೆಲ್ಲ ಮಾಡಿ ಸೇಲ್ ಮಾಡ್ತೇವೆ. ಇದ್ದಾಗ ಮಾತ್ರ ಈ ಕೆಲಸ ಮಾಡ್ತೇವೆ. ಬೇರೆ ಟೈಮ್ ಎಲ್ಲ ಡ್ರೈವಿಂಗು ಇದೆಲ್ಲ ಇದೆ, ಗಾಡಿಗಳಿದಾವೆ, ಅದು ಆ ಕೆಲಸ ಮಾಡ್ತೀವಿ ಸರ್. ಕಾರ್ಕಳ, ಮೂಡುಬಿದ್ರೆ, ಆಮೇಲೆ ಅಲ್ಲಿಂದ ಚಿಕ್ಕಮಂಗ್ಳೂರು, ಆಗುಂಬೆ ಜಾತ್ರೆಗೆಲ್ಲ ಹೋಗ್ತೀವಿ. ತೀರ್ಥಹಳ್ಳಿ ಜಾತ್ರೆ, ಆಮೇಲೆ ಬೆಜ್ಜಳ್ಳಿ ಬರ್ತೇವೆ. ಬರ್ತೀವಿ ಬೆಜ್ಜಳ್ಳಿ, ಮಂಗಳೂರು ಮದುವೆ ಸಮಾರಂಭಗಳಿಗೆಲ್ಲ ಮಾಡ್ಕೊಡ್ತೀವಿ ನಾವು. ಇದೇ ರೀತಿ ಸಿಸ್ಟಮ್ ಮಾಡಿ ಮದುವೆ ವೆಲ್ಕಮ್ ಡ್ರಿಂಕ್ಸ್ ಇರುತ್ತಲ್ಲ, ಅದಕ್ಕೆಲ್ಲ ಮಾಡ್ಕೊಡ್ತೇವೆ ಸರ್. ಕೋಣಗಳು 4 ಇದೆ ಸರ್. ನಮ್ಮ ಫ್ರೆಂಡಿನ 2, ನಮ್ಮ 2, 4 ಇದೆ. ಕೋಣ ಇದಕ್ಕೋಸ್ಕರ ಮತ್ತೆ ನಾಟಿ ಮಾಡ್ತೀವಿ ಇದರಲ್ಲಿ ಮಳೆಗಾಲ. ನಾನು ನಮ್ದು ಕಬ್ಬು ಚಿಗುರು ಉಂಟು ಈಗ, ಹಂಗಾಗಿ ನಾವು ಬೇರೆ ಕಡೆಯಿಂದ ತರ್ತೀವಿ ಸರ್. ನ್ಯಾಚುರಲ್ ಕಬ್ಬಿನ ಹಾಲು, ನ್ಯಾಚುರಲ್, ಐಸ್ ಇಲ್ಲ, ಏನು ಇಲ್ಲ ಸರ್. ಅದಕ್ಕೆ ಬರೀ ಕಬ್ಬಿನ ಹಾಲು ಅಷ್ಟೇ. ಈಗ ಒಟ್ಟಾರೆ ನಿಮ್ಮ ಇದರಲ್ಲಿ ಮಲೆನಾಡು ಮತ್ತೆ ಕರಾವಳಿಯಲ್ಲಿ ರೆಸ್ಪಾನ್ಸ್ ಹೇಗಿದೆ? ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ನಮ್ಗೆ ನಮ್ಗೆ ಇಲ್ಲಿ ಬಂದಾಗ ನಮ್ಮ ರಾಮ್ ಸರ್ ಅವರು ನಮ್ಗೆ ಅಷ್ಟು ಕಾಲ್ ಮಾಡಿದ್ರು. ಆಮೇಲೆ ಯತೀಶ್ ಸರ್ಗೆ ಹೇಳಿದ್ರು, ಅವರು ಇಲ್ಲಿ ಬಂದು ನಮ್ಗೆ ಖರ್ಚು ಮಾಡ್ಕೊಟ್ಟಿದ್ರು ಸರ್. ಅವರು ಯಾವ ತರ ತಳಿ ಅಂತ? ಇದು ಸರ್, ಇದು ಮೋರಿಸ್ ಕಬ್ಬು ಅಂತ ನಮ್ ಕಡೆ ಕರಿತೀವಿ. ಅಲ್ಲಿ ನಮ್ಮ ತೀರ್ಥಹಳ್ಳಿ ಸೈಡು ಮತ್ತೆ ಶಿವಮೊಗ್ಗ ಸೈಡ್ ಎಲ್ಲ ಇದು ಮೋರಿಸ್ ಕಬ್ಬು, ಬೆಲ್ಲದ ಕಬ್ಬು. ಅದು ಸಕ್ಕರೆ ಕಬ್ಬು ಬೇರೆ ಬರುತ್ತೆ ಸರ್. ಅದು ಸಕ್ಕರೆ ಕಬ್ಬು ಅಂದ್ರೆ ವೈಟ್ ಬರುತ್ತೆ. ಇದು ಬೆಲ್ಲದ ಕಬ್ಬು. ಇದು ನ್ಯಾಚುರಲ್ ಆಗಿ ನಾವೇ ಬೆಳೆಯೋದು ಊರಲ್ಲಿ. ಏನು ಹಾಕಲ್ಲ ಸರ್ ಅದಕ್ಕೆ. ಏನು ಬೆಲ್ಲಕ್ಕಷ್ಟೇ, ಜೋನಿ ಬೆಲ್ಲ ಮಾಡ್ತೀವಿ ಸರ್. ಏನು ಹಾಕಲ್ಲ, ತೆಂಗಿನ ಎಣ್ಣೆ ಒಂದು ಹಾಕ್ತೀವಿ ಸರ್ ಅದಕ್ಕೆ ಅಷ್ಟೇ. ಮತ್ತೆ ಈ ಹಳೆ ಮಿಷನ್ಗೆ ಎಷ್ಟು ವರ್ಷ ಆಯ್ತು ನಿಮ್ಮ ಹತ್ರ ಸರ್? ಇದು ನಮ್ಮ ಅಜ್ಜನ ಕಾಲದಿಂದ ಉಂಟು ನಮ್ಮ ಹತ್ರ ಇದು ಮಿಷನ್. ಅದು ಸರ್, ಅದು ಮಿಷನ್ ಸ್ಪೀಡ್ ಆಗುತ್ತೆ. ಇದು ಕೋಣ ಕಟ್ಟಿ ಎಳಿಸ್ಬೇಕು, ಅದು ಮೋಟ್ರು ಸಿಸ್ಟಮ್ ಆಗಿದೆ ಆ ಮಿಷನ್. ಹೊಸ ಮಿಷನ್. ಇದು ಹಳೇದು ಸರ್. ಇದು 1 ಬಕೆಟ್ ಹಾಲು ಅಂದ್ರೆ ಒಂದು ಹೆಚ್ಚು ಕಡಿಮೆ ಒಂದು 3 ಕೋಲು ಕಬ್ಬು ಕೊಟ್ರೆ, 3 ಕೋಲು, ಅದರಲ್ಲಿ 1 ಬಕೆಟ್ ಹಾಲು ಬರುತ್ತೆ ಸರ್. ಅದು ಏನಂದ್ರೆ 10 ಲೀಟರ್ ಹಾಲು ಬರುತ್ತೆ. 10 ಲೀಟರ್ ಹಾಲು ಬರುತ್ತೆ. ಇವತ್ತು ನೀವು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ಎಷ್ಟು ಲೀಟರ್ ಹಾಲು ತೆಗೆದು? ಈಗ ಸರ್ ಒಂದು ಸುಮಾರು 150-200 ಲೀಟರ್ ಹಾಲು ತೆಗೆದಿವಿ ಸರ್. ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಬೆಳಗ್ಗೆಯಿಂದ ಸಂಜೆ ಎಷ್ಟು ಲೀಟರ್ ತೆಗಿತೀವಿ? ಇವತ್ತಿಂದ ಒಂದು ಸಂಜೆ ಅಂದ್ರೆ ಒಂದು 500 ಲೀಟರ್ ಹಾಲು ತೆಗಿತೀವಿ. 20 ರೂಪಾಯಿ ಒಂದು ಗ್ಲಾಸ್ ಸರ್. ಇಲ್ಲಿ ನಾವು ಮಾರ್ತಾ ಇರೋದು. ಹೊರಗಡೆ ಎಲ್ಲ 30 ರೂಪಾಯಿ ಮಾರ್ತಿದ್ದಾರೆ. ಅವ್ರು ಬಂದಿದ್ರು, ಇಲ್ಲಿ ಹೇಳಿದ್ರು, ನೀವೇನ್ ಸರ್ ನ್ಯಾಚುರಲ್ ಕೊಟ್ಟ ನೀವು 30 ರೂಪಾಯಿ ಮಾಡ್ಬೋದು ಅಂದ್ರು. ಇಲ್ಲ ಸರ್, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡೋದು. ಯಾಕಂದ್ರೆ ನ್ಯಾಚುರಲ್ ನಾವು ಒಂದು ತೋರಿಸ್ಬೇಕು ಸರ್ ಇಲ್ಲಿ, ಅದಕ್ಕಾಗಿ ನಾವು ಮಾಡ್ತಾ ಇರೋದು. ಅಂದ್ರೆ ದುಡ್ಡಿಗೆ ಆಸೆ ಪಟ್ಟು ಬಂದಿಲ್ಲ, ನಮ್ ಖರ್ಚಾದ್ರೂ ಸಾಕು ಬಂದಿರೋದು ಅಂತ ನಾನು ಹೇಳಿದೆ ಸರ್. ಓಕೆ ಸರ್, ಬೆಲ್ಲ ಎಲ್ಲ ಉಂಟು, ಬನ್ನಿ ತೋರಿಸ್ತೇನೆ. ಸರ್, ಇದು ಹೀಗೆ ಶಾಂಪಲ್ಗೆ ಇದು ಮಾಡಿರೋದು. ಈ ತರ ತೊಳಿ ಸರ್, ಈ ತರ ಬರುತ್ತೆ ಸರ್. ಇದು 28 kg ಬರುತ್ತೆ.
ಕಾಲಿಗೆ 28 kg ಬರುತ್ತೆ ಸರ್ ಇದು. ಮುಡುಬಾಗಿನಲ